ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. ಇವತ್ತು ನಾನು ಮಡಿಕೇರಿ ತಾಲೂಕಿನ ನಾಪೋಕ್ಲಿನಲ್ಲಿದ್ದೀನಿ. ನಾಪೋಕ್ಲಿನಲ್ಲಿ ತಡಿಯಂಡಮೋಳಿಗೆ ಟ್ರಕ್ಕಿಂಗ್ಗೆ ಬಂದಂತಹ ಯುವತಿ ಕಣ್ಮರೆಯಾಗಿದ್ದಾರೆ. 36 ವರ್ಷದ ಕೇರಳದ ಕೋಯಿಕೋಡ್ನ ಶರಣ್ಯ ಅನ್ನುವಂತಹ ಯುವತಿ ನಾಪತ್ತೆಯಾಗಿರುವಂತಹ ಘಟನೆ. ನಿಜಕ್ಕೂ ಕೂಡ ಆಕೆಯ ಹುಡುಕಾಟವನ್ನ ಎಲ್ಲ ಕಡೆ ನಡೆಸಲಾಗ್ತದೆ. ಕಳೆದ 48 ಗಂಟೆ ಕಳೆದರೂ ಕೂಡ ನಿಗೂಢವಾಗಿ ಕಣ್ಮರೆಯಾಗಿರುವಂತಹ ಶರಣ್ಯ ಇನ್ನೂ ಕೂಡ ಸಿಗಲಿಲ್ಲ. ಒಂದು ಕಡೆ ಸ್ನೇಹಿತರು, ಮತ್ತೊಂದು ಕಡೆ ಮನೆಯವರು, ಪ್ರತಿಯೊಬ್ಬರು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಒಂದು ಕಡೆಯಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಅರಣ್ಯ ಸಿಬ್ಬಂದಿ ಕೂಡ ಇದ್ದಾರೆ. ಜೊತೆಗೆ ಇಲ್ಲಿ ANF ಆ್ಯಂಟಿ ನಕ್ಸಲ್ ಫೋರ್ಸ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಹುಡುಕಾಟವನ್ನು ನಡೆಸುವಂತಹ ಪ್ರಕ್ರಿಯೆಯನ್ನು ನಡೆಸಲಾಗ್ತದೆ. ಒಟ್ಟು 4 ತಂಡಗಳನ್ನು ರಚನೆ ಮಾಡಿ ಆ ರಚನೆ ಮಾಡುವುದರ ಮೂಲಕ ಹುಡುಕಾಟವನ್ನು ಇಡೀ ತಡಿಯಂಡಮೋಳಿನ ಆ ಒಂದು ಗುಡ್ಡ ಪ್ರದೇಶದ, ಕಡಿದಾದ ಪ್ರದೇಶದ ಎಲ್ಲ ದಿಕ್ಕಿನಲ್ಲೂ ಕೂಡ ಹುಡುಕಾಟವನ್ನು ಮಾಡುವ ಮೂಲಕ ಆಕೆಯ ಒಂದು ಕುರುಹು ಎಲ್ಲಾದರೂ ಸಿಗುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಕಾಟ ನಡೀತಾ ಇದೆ. ಈ ಕಡೆ ಈಗ ಇದೆಯಲ್ಲ, ಆ ಪೀಕ್ ಇದೆಯಲ್ಲ, ಪೀಕಿಂದ ಲೆಫ್ಟ್ ಸೈಡ್ಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಸೆಲ್ಫಿ ತೆಗೆಯೋದು. ಅದೇ ಆ ಜಾಗ ಲೆಫ್ಟ್ ಸೈಡ್. ಇದುವರೆಗೂ ಆಕೆಯ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ ಅನ್ನುವಂಥ ವಿಚಾರ ಇಲ್ಲಿಯ ಅಧಿಕಾರಿಗಳನ್ನು ಕೇಳಿದಾಗ ಅಥವಾ ಇಲ್ಲಿಯ ಪೊಲೀಸರನ್ನು ಕೇಳಿದಾಗ ನಮಗೆ ಮಾಹಿತಿ ಸಿಕ್ಕಿತು. ಯಾಕಂತೇಳಿದರೆ ಆಕೆ ಅನ್ನ ನೀರು ಇಲ್ಲದೆ, ಯಾವುದೇ ಆಹಾರ ಇಲ್ಲದೆ ಕಾಡಿನಲ್ಲಿ ಅಲೆದಾಡುತ್ತಿರಬಹುದು ಅನ್ನುವಂಥ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತೇಳಿದರೆ ಈ ಒಂದು ಫಾರೆಸ್ಟನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ತುಂಬ ದಟ್ಟವಾಗಿದೆ. ಇಲ್ಲಿ ಆನೆಗಳು ಕೂಡ ಇದ್ದಾವೆ, ಚಿರತೆಗಳು ಕೂಡ ಇದ್ದಾವೆ, ಹುಲಿ ಕೂಡ ಇದ್ದಾವೆ ಅಂತ ಹೇಳುವಂಥ ವಿಚಾರ ಗೊತ್ತಾಗಿದೆ. ಶರಣ್ಯ ಅವರು ಕೇರಳದ ಕೋಯಿಕೋಡ್ನವರು. ಸೋಲೋ ಟ್ರೆಕ್ಕಿಂಗ್ ಬಂದಂತಹ ಶರಣ್ಯನಿಗೆ ಇಲ್ಲಿ ಮೊದಲು ಚೆಕ್ ಪೋಸ್ಟ್ಗೆ ಎಂಟರ್ ಆದಾಗೆ ಅವರು ಅಲ್ಲಿ ಲೆಜ್ಜರ್ ಮೂಲಕ ಎಂಟ್ರಿ ಮಾಡಬೇಕು. ಪ್ರತಿಯೊಂದು ವಿಚಾರವನ್ನು ಅಲ್ಲಿ ಅವರ ಡಾಕ್ಯುಮೆಂಟ್ಗಳನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗಾಗಲೇ ಶರಣ್ಯ ಅವರು ಏನು ಮಾಡಿದರು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕನೇ ಈ ಒಂದು ಟ್ರೆಕ್ಕಿಂಗನ್ನು ಅವರು ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಈ ಒಂದು ತಡಿಯಂಡಮೋಳಿನ ಟ್ರೆಕ್ಕಿಂಗ್ ಅಂದರೆ ಸಾಮಾನ್ಯವಾಗಿ ಬಹಳ ಜನ ಇಷ್ಟಪಡ್ತಾರೆ. ಯಾಕಂತೇಳಿದ್ರೆ ಅಲ್ಲಿನ ಸೌಂದರ್ಯವೇ ಹಾಗೆ ಇದೆ, ಆ ಪ್ರಕೃತಿಯೇ ಹಾಗಿದೆ. ಯಾಕೆಂದರೆ ಆ ತಡಿಯಂಡಮೋಳು ಅನ್ನುವಂತಹ ಟಾಪ್ ಹಿಲ್ಲಿಗೆ ಹೋದಾಗ ಆ ಪಕ್ಕದಲ್ಲಿ ಕೇರಳದ ರಾಜ್ಯಕ್ಕೆ ಟಚ್ ಆಗುವಂತಹ ವ್ಯೂಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಸಾಕಷ್ಟು ಜನ ಭೇಟಿ ಕೊಡ್ತಾರೆ. ಅಲ್ಲಿ ಸೋಲೋ ಆಗಿ ಅಂದರೆ ಇಂಡಿವಿಜುವಲ್ ಆಗಿ ಟ್ರೆಕ್ಕಿಂಗ್ ಬರುವಂತಹ ವಿಚಾರ ಕೂಡ ಇರ್ತದೆ. ಇದಕ್ಕೂ ಕೂಡ ಸಾಕಷ್ಟು ಮಂದಿ ಟ್ರೆಕ್ಕಿಂಗನ್ನು ಬರ್ತಾರೆ. ಹಾಗೆಯೇ ಶರಣ್ಯ ಅವರು ಕೂಡ ಸೋಲೋ ಟ್ರೆಕ್ಕಿಂಗನ್ನು ಬಂದಿದ್ದರು. ಸೋಲೋ ಟ್ರೆಕ್ಕಿಂಗನ್ನು ಬಂದಂತಹ ಶರಣ್ಯನಿಗೆ ಒಬ್ಬರೇ ಹೋಗಲಿಕ್ಕೆ ಅಲ್ಲಿ ಬಿಡಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಯ ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ನ ಮುತುವರ್ಜಿಯನ್ನು ವಹಿಸಿದಂತಹ ನಿರ್ವಾಹಕರು ಹೇಳ್ತಾರೆ, ನೀವು ಒಬ್ಬರೇ ಹೋಗಬಾರ್ದು, ಯಾವುದಾದ್ರೂ ಬೇರೆ ತಂಡಗಳು ಬಂದಾಗ ಅವ್ರ ಜೊತೆ ನೀವು ಕೂಡ್ಕೊಂಡು ಹೋಗಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದೇ ಪ್ರಕಾರವಾಗಿ ಅವರನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ. ಸುಮಾರು ಮಾರ್ಚ್ 2ರಂದು ಬೆಳಗ್ಗೆ 9 ಗಂಟೆ ತನಕ ಶರಣ್ಯ ಅವರು ಚೆಕ್ ಪೋಸ್ಟಲ್ಲೇ ವೆಯ್ಟ್ ಮಾಡ್ತಾರೆ. ಒಂದಷ್ಟು ಜನ ಬೇರೆ ಪ್ರವಾಸಿಗರ ಜೊತೆ ಇವ್ರನ್ನೂ ಕೂಡ ಕಳಿಸ್ಕೊಡ್ತಾರೆ. ಹಾಗೆ ಹೋಗ್ತಾ ಇದ್ದಂತೆ ಶರಣ್ಯ ಅವರು ಅಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ಅವರಿಗೆ ಯಾವುದೋ ನಾನು ಫೋಟೋ ತೊಗೊಂಡು ಬರ್ತೀನಿ, ಒಂದು 2 ನಿಮಿಷ ಒಂದಷ್ಟು ಫೋಟೋಗಳನ್ನು ತೊಗೊಂಡು ಬರ್ತೀನಿ, ಅದು ಇದು ಅಂತ ಹೇಳ್ಕೊಂಡು ಶರಣ್ಯ ಅವರು ಆ ಒಂದು ತಂಡದಿಂದ ಬೇರ್ಪಟ್ಟಿದ್ದಾರೆ. ಹಾಗೆ ಬೇರ್ಪಟ್ಟಂಥ ಶರಣ್ಯ ಎಲ್ಲೂ ಹೋದರೂ ಏನಾದರೂ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ. ಯಾಕಂದರೆ ಅವ್ರ ಜೊತೆ ಹೋಗಿದ್ದಂಥ ಬಾಕಿ ಉಳಿದಿರುವಂತಹ 8 ಜನ ಏನು ಇರ್ತಾರೆ ಅವರು ವಾಪಸ್ ಬಂದಿರ್ತಾರೆ. ಎಷ್ಟು ಹೊತ್ತಾದರೂ ಕೂಡ ಶರಣ್ಯ ಬಂದಿರೋದಿಲ್ಲ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಶರಣ್ಯ ಅವರ ಮೊಬೈಲಿಂದ ಒಂದು ಕರೆ ಬರುತ್ತೆ, ನನಗೆ ದಾರಿ ತಪ್ಪಿ ಹೋಗಿದೆ, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ, ನಾನು ಎಲ್ಲೂ ಹೋಗಬೇಕು ಅನ್ನುವಂಥ ಒಂದು ಆತಂಕದಲ್ಲಿ ಅವರು ಕರೆಯನ್ನು ಮಾಡ್ತಾರೆ. ಯಾರಿಗೆ ಅಂದರೆ ಇಲ್ಲಿಯ ಅವ್ರು ಏನು ಉಳ್ಕೊಂಡಿರ್ತಾರೆ, ಒಂದು ಫಾರ್ಮ್ ಹೌಸ್ ಅಂತ ಹೇಳ್ಬೋದು, ಆ ಫಾರ್ಮ್ ಹೌಸ್ಗೆ ಅವರು ಕರೆಯನ್ನು ಮಾಡಿ ಹೇಳ್ತಾರೆ, ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಹಾಗೆ ಹೇಳಿದ ನಂತರ ಅವರೊಂದು 10 ನಿಮಿಷದಲ್ಲಿ ಆ ಫೋನ್ ಸ್ವಿಚ್ ಆಫ್ ಆಗಿದೆ. ಸೊ ಇವತ್ತು ಇಲ್ಲಿಯ ಒಟ್ಟಾರೆ ಕಾರ್ಯಾಚರಣೆಯಲ್ಲಿ ಏನು ಹೇಳ್ತಾರೆ, ಇದು ಕಣ್ಣಾರೆ ಕಂಡವರು, ಶರಣ್ಯ ಅವರ ಜೊತೆ ಫೋನಲ್ಲಿ ಮಾತಾಡಿದವರು, ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟನ್ನು ಅವರೇ ಫಸ್ಟಾಗಿ ಕೊಟ್ಟಿದ್ದಾರೆ, ಅವರೆಲ್ಲ ಏನು ಹೇಳ್ತಾರೆ, ಜೊತೆಗೆ ಇಲ್ಲಿಯ ವಾತಾವರಣ ಹೇಗಿದೆ, ಒಟ್ಟಾರೆ ವಾತಾವರಣ ಹೇಗಿದೆ ಅನ್ನೋದನ್ನು ಅವರೇ ವಿವರಿಸ್ತಾರೆ. ಕೇಳಿ. ಹುಡುಗ ಕಡೆಗೆ ಸರ್ಚ್ ಮಾಡಿದ್ದಾರೆ. ಇವತ್ತು ನಾವೇನು ಮಾಡ್ತೀವಿ, ಕೆಳಗಡೆ ಸರ್ಚ್ ಮಾಡ್ತೀವಿ ಸರ್. ಇಳ್ಕೊಂಡು ಏನು ಮಾಡ್ತೀವಿ, ನಾವು ಒಂದು ಸ್ಮಾಲ್ ಟೀಮ್ ಕಾನ್ಸಲ್ಟ್ ಮಾಡ್ತೀವಿ. ಯಾಕೆಂದರೆ ಸ್ಮಾಲ್ ಟೀಮ್ ಅಂದರೆ ಒಂದು ಟೀಮಲ್ಲಿ 4 ಜನ, ಒಬ್ಬರು ANF ಒಬ್ರು ಇರ್ತಾರೆ, ಡಿಸ್ಟ್ರಿಕ್ಟ್ ಪೊಲೀಸ್ ಒಬ್ರು ಇರ್ತೇವೆ, ಫಾರೆಸ್ಟ್ ಸ್ಕ್ವಾಡಿಂದ ಒಬ್ರು ಇರ್ತಾರೆ ಸರ್. 3 ನಾಲ್ಕು ಜನ ಮಾಡ್ಕೊಂಡು ಏನು ಮಾಡ್ತೀವಿ, 4 ದಿಕ್ಕಿನ ಏನು ಮಾಡ್ತೀವಿ, ಸರ್ಚ್ ಮಾಡ್ಕೊಂಡು ಕೆಳಗೆ ಇಳ್ಕೊತೀವಿ ಸರ್, ಕೆಳಗಡೆ ಇಳ್ಕೊತೀವಿ. ಅಷ್ಟು ನಮ್ಮ ಪ್ಲ್ಯಾನ್ ಸರ್ ಇವತ್ತು.
ಮತ್ತೆ ಡ್ರೋನ್ ಮೂಲಕ ಡ್ರೋನ್ ಮೂಲಕ ಇದ್ದಾರೆ ಸರ್, ನಮ್ಮ ಮಂಜು ಅಂತ ಇದ್ದಾರೆ, ಅವ್ರು ಮಾಡ್ತಾರೆ ಸರ್ ಡ್ರೋನ್ ಮೂಲಕ. ಎಸ್ ಸರ್. ಏನಾದರೂ ಕ್ಲೂ ಇದೆ ಸರ್ ಅವ್ರ ಬಗ್ಗೆ ಏನಾದ್ರು ಮಾಹಿತಿ? ಸರ್ ನಾನು ಪ್ರಾಮಿಸ್ ಇಲ್ಲ, ಇವರು ಕೇಳಿ, ಯಾಕೆಂದ್ರೆ ಇವ್ರು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇವ್ರಿಗೆ ಯಾಕೆಂದ್ರೆ ಟೆಕ್ನಿಕಲ್ ಟೀಮ್ ಇವ್ರು ಇರ್ತಾರೆ. ಇವ್ರು ಟೆಕ್ನಿಕಲ್ ಟೀಮ್ ಅಂದರೆ ಇವರು ಮೊಬೈಲ್ ಎಲ್ಲ ಇದು ಮಾಡೋದೆಲ್ಲ ನೋಡ್ತಾ ಇರ್ತಾರೆ. ಸೊ ಟೆಕ್ನಿಕಲ್ ಟೀಮ್ ಇವ್ರಿಗೆ ಅಟೆಂಡ್ ಮಾಡ್ತಾರೆ ಸರ್. ನಾವೇನು ಮಾಡ್ತೀವಿ, ಕುಮ್ಮಿ ಆಪರೇಷನ್ ಮಾಡಿಬಿಟ್ಟು ಮತ್ತೆ ಸರ್ಚ್ ಮಾಡ್ತೀವಿ ಫಾರೆಸ್ಟ್ ಅಂದರೆ ಅವ್ರು ಎಲ್ಲಿದ್ದಾರೆ ಲೊಕೇಶನ್ ತೊಗೋತೀವಿ ಫಸ್ಟು, ಅದು ನಿಂತ್ಕೋತೀವಿ. ಇವ್ರು ನಿನ್ನೆ ಎಲ್ಲಿ ಸರ್ಚ್ ಮಾಡಿ ನೋಡ್ತೀವಿ, ಆ ಏರಿಯಾ ಬಿಟ್ಟು ನಾವು ಅಪ್ ಟು ಅವ್ರಿಗೆ ಆ ಕಡೆ ನಾವು ಬೇರೆ ಕಡೆ ತಗೋತೀವಿ. ನಮ್ಮ ಜೊತೆ ಇವತ್ತು ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದಿರುವಂತಹ ಕುಡಿಯರ ಮುತ್ತಪ್ಪ ಅವರು ಇದ್ದಾರೆ. ಮುತ್ತಪ್ಪ ಅವ್ರನ್ನ ಮಾತಾಡಿಸ್ತೇನೆ. ಶರಣ್ಯ ಅವರು ಯಾವ ರೀತಿ ಮಿಸ್ಸಿಂಗ್ ಆದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಪೊಲೀಸರಿಗೆ ಕಂಪ್ಲೇಂಟನ್ನು ದಾಖಲಿಸಿದ್ದು ಕುಡಿಯರ ಮುತ್ತಪ್ಪ ಅವರು. ಮುತ್ತಪ್ಪ ಅವರೇ, ಈ ಒಟ್ಟಾರೆ ಈ ಘಟನೆ ಇವತ್ತಿಗೆ ಕಾಣೆಯಾಗಿರುವಂಥದ್ದು 3 ದಿವಸ ಆಯಿತು, 48 ಅವರ್ಸಿನ ಮೇಲ್ಗಡೆ ಆಯಿತು ಅಲ್ವಾ? 2 ತಾರೀಕಿಗೆ ಆಗಿದೆ, ಮಾರ್ಚ್ 2ಕ್ಕೆ. ಈಗ ಆ ಯುವತಿಯ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಅಥವಾ ಏನಾದರೂ ನೀವು ಕಂಪ್ಲೇಂಟ್ ಕೊಟ್ಟ ದಿವಸದಿಂದ ಏನೇನಾಯಿತು ಬೆಳವಣಿಗೆಗಳು ಅಂತ? 2ನೇ ತಾರೀಕು ನನಗೆ 4:15 ಗಂಟೆಗೆ ಮಾಹಿತಿ ಬಂತು. 4:15 ಗಂಟೆಗೆ ಮಾಹಿತಿ ಬಂದಾಗ ನಾವು ಸಡನ್ನಾಗಿ ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ನಾವು ಬೆಟ್ಟಕ್ಕೆ ಹೋಗಿದ್ದೀವಿ. ಬೆಟ್ಟಕ್ಕೆ ಹೋಗಿ ಬೆಟ್ಟದ ಸುತ್ತಮುತ್ತ ಎಲ್ಲ ನಾವು ಕೂಗಿದ್ದೀವಿ, ಕರೆದಿದ್ದೀವಿ. ರಾತ್ರಿ 7:30-8 ಗಂಟೆ ತನಕ ಕೂಗಿ ಎಲ್ಲಿಯೂ ಸಿಕ್ಕಲಿಲ್ಲ. ಅಷ್ಟರವರೆಗೆ ಅರಣ್ಯ ಇಲಾಖೆ ಅವರೆಲ್ಲ ಬಂದರು. ಮತ್ತು ಅರಣ್ಯ ಇಲಾಖೆ ಮತ್ತು ಅಲ್ಲಿಂದನೇ 7:15 ಗಂಟೆಗೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ. ಪೊಲೀಸ್ ಕಂಪ್ಲೇಂಟ್ ಮಾಡಿ ತಕ್ಷಣ ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಂಡು ಬಂದು ಇಲ್ಲಿಗೆ ತಲುಪಿದರು. ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ SI ಸ್ಪಂದನೆ ಕೊಟ್ಟರು. ಮತ್ತು ಪೊಲೀಸ್ ಇಲಾಖೆ ಜೊತೆಯಲ್ಲಿ ನಾವು ಇನ್ನೊಂದು ಸಲ ಹೋಗಿದ್ವಿ ಬೆಟ್ಟಕ್ಕೆ. ಬೆಟ್ಟದ ಸುತ್ತಮುತ್ತ ಎಲ್ಲ ಹುಡುಕಿ ಆದರೂ 12 ಗಂಟೆ ತನಕ ಹುಡುಕಿದ್ರು, ಎಲ್ಲೂ ಸಿಕ್ಕಲಿಲ್ಲ. 12 ಗಂಟೆ ಮೇಲೆ ಮತ್ತೆ ACF ಇವರೆಲ್ಲ ಬಂದರು. ಮತ್ತು ಅವರ ತಂಡ 12 ಗಂಟೆ ಮೇಲೆ ಮತ್ತೆ ಬೆಳಗಿನ ಜಾವ 3:30-4 ಗಂಟೆ ತನಕ ಹುಡುಕಿದ್ದಾರೆ. ಅದು ಹುಡುಕ್ಬೇಕಾದ್ರೆ ಅವರು ರಾತ್ರಿ ಹುಡುಕ್ಬೇಕಾದ್ರೆ ನಮ್ಮ ಗ್ರಾಮಸ್ಥರು ಬೇಕೇ ಬೇಕಾಗ್ತದೆ. ಮತ್ತು ನನ್ನ ಮಗ ಇಲ್ಲೇ ಗಾರ್ಡಾಗಿ ಕೆಲಸ ಮಾಡೋದ್ರಿಂದ ಅವನಿಗೆ ಕಾಡಿನ ಬಗ್ಗೆ ಅನುಭವ ಇರೋದರಿಂದ ಅವನ ಮುಂದಾಳತ್ವದಲ್ಲಿ ಇವರೆಲ್ಲ ಹುಡುಕಿದರು, ಆಗಲಿಲ್ಲ. ನೆನ್ನೆ ಬೆಳಗಿನ ಜಾವ ನಾವೆಲ್ಲ ಮತ್ತೆ ಹೊರಟಿದ್ದೀವಿ. ಈಗ ನನ್ನ ಮಗ ಪಂಚಾಯಿತಿ ಮಾಜಿ ಮೆಂಬರು, ಅವರ ಮುಖಂಡತ್ವದಲ್ಲಿ ನಮ್ಮೊಂದು 20-30 ಮಕ್ಕಳು ನೆನ್ನೆ ಇಡೀ ಹುಡುಕಿದ್ದಾರೆ. ಕನಿಷ್ಠ ಅಂದರೆ ಒಂದು 500 ಎಕರೆಯಷ್ಟು ಜಾಗವನ್ನು ಒಳಗಡೆ ನುಗ್ಗಿ ಹುಡುಕಿದ್ದಾರೆ, ಸಿಕ್ಕಲಿಲ್ಲ. ಮಧ್ಯಾಹ್ನ ಬಂದು ಮತ್ತೆ ಹೋದವರು ರಾತ್ರಿ 8 ಗಂಟೆಗೆ ಬಂದರು, ಎಲ್ಲೂ ಸುಳಿವೇ ಇಲ್ಲ. ಒಂದು 5 ಗಂಟೆಗೆ ಶರಣ್ಯನ ಅಣ್ಣ ಬಂದರು, ಅಣ್ಣನ ಮಾತಾಡಿಸಿದ್ದೀನಿ. ಘಟನೆ ಒಂದು ಮಾತ್ರ, ಈ ಅರಣ್ಯದಲ್ಲಿ ಈ ಬೆಟ್ಟದ ಮೇಲೆ ನಮ್ಮ ಪನ್ನಂಗಲ ದೇವಿ, ಇಗ್ಗುತ್ತಪ್ಪನ ತಂಗಿ ಪನ್ನಂಗಲ ದೇವಿಗೆ ಕಟ್ಟು ಬಿದ್ದಾಗ ಈ ರಸ್ತೆಯಲ್ಲಿ ಒಬ್ಬರೇ ಆಗಿ 6 ಗಂಟೆ ಮೇಲೆ ಎಲ್ಲಿ ಸುತ್ತಾಡೋಂಗಿಲ್ಲ. ನಮ್ಮ ಗ್ರಾಮಸ್ಥರೇ ಯಾರು ಹೋಗಲ್ಲ. ಅಂದರೆ ಇದೊಂದು ದೇವರು ಸಂಚಾರ ಇರುವಂಥ ಸ್ಥಳ. ಒಂದು ನಮ್ಮ ಮಲೆ ದೇವರು ಮಲೆ ತಮ್ಮಚ್ಚ ಅಂತ ಇದೆ, ಬೀರಜ್ಜ ಇದೆ, ಅಲ್ಲಿ ಚಾಮುಂಡಿ ಇದೆ. ಆ ಚಾಮುಂಡಿ ಪನ್ನಂಗಲ ಮತ್ತು ನಮ್ಮ ಮಲೆಗೆ ಸಂಚಾರ ಇರ್ತದೆ. ಆ ದೇವರಿಗೆ ಮತ್ತು ನಾವು ಹರಕೆ ಕಟ್ಕೊಂಡಿದ್ದೆವು, ಇದರಲ್ಲಿ ಏನಾದರೂ ದೇವರ ತೊಂದರೆ ಇದೆಯಾ ಅಂಥೇಳಿ. ಅರಣ್ಯ ಇಲಾಖೆಯ ಇದರ ಒಳಗಡೆನೆ. ಮತ್ತು ಅದು ನೆನ್ನೆ ಸಿಕ್ಕಿದಾಗ ಇವತ್ತು ನಮ್ಮದೇ ಟೆಂಪಲ್ ಒಳಗಡೆ ನಾವು ಊರಿನ ಹಿರಿಯವ್ರನ್ನೆಲ್ಲ ಸೇರಿ ನಮ್ಮ ಬುಡಕಟ್ಟು ಮುಖಂಡರು ಹಿರಿಯರನ್ನ ಕರೆಸಿ ಆ ದೇವ್ರಿಗೆ ಸಂಬಂಧಪಟ್ಟವನ್ನು ಕರೆಸಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಈಗಾಗಲೇ ಭರತ್ ಚಂದ್ರ ದೇವಯ್ಯ ಅವರ ಮುಖಂಡತ್ವದಲ್ಲಿ ಮಕ್ಕಳು ಒಂದು 25-30 ಮಕ್ಕಳು ಹೋಗಿದ್ದಾರೆ ಕಾಡಿಗೆ. ಬಹುಶಃ ಇವತ್ತು ಸಾಯಂಕಾಲ ತನಕ ದೇವರ ಕೈಯಲ್ಲಿ ಏನಾದರೂ ಆಚೆ ಈಚೆ ಮಾಯ ಆದರೆ ಇವತ್ತು ಸಿಗ್ತದೆ ಅಂತ ಹೇಳುವ ನಂಬಿಕೆ ನಮಗೆ ಇದೆ. 1ನೇ ತಾರೀಕಿನಲ್ಲೇ ಇಲ್ಲಿ ಒಂದು ಹೋಮ್ಸ್ಟೇಗೆ ಬಂದು ಆಲ್ಟ್ ಮಾಡಿದೆ ಅಂತ ಹೇಳ್ತಾರೆ. ಅವರು ಬೆಳಗಿನ ಜಾವ 7 ಗಂಟೆಗೆ ಅವರ ಸ್ಕೂಟಿಯಲ್ಲಿ ವ್ಯೂ ಪಾಯಿಂಟ್ ತನಕ ಬಿಟ್ಟಿದ್ದಾರೆ. ಅಲ್ಲಿಂದ ಇವಳು ಬೆಟ್ಟಕ್ಕೆ ಹೋಗಿದರೆ ಇವು ಒಬ್ಬಳೇ ಇರುವ ಕಾರಣ ಇವರು ಇಲ್ಲಿ ಬಿಟ್ಟಿಲ್ಲ. ಈಗ ನನ್ನ ಮಗನೇ ಇಲ್ಲಿ ಜವಾಬ್ದಾರಿ ಇರೋದ್ರಿಂದ ಒಬ್ಬಳಾಗಿ ಹೋಗೋದು ಬೇಡ ಅಂತೇಳಿ ಇವಳು 9 ಗಂಟೆ ಮೇಲೆ ಬಿಟ್ಟಿದ್ದಾರೆ. ಬೇರೆ ಪ್ರವಾಸಿಗರು ಬಂದಾಗ ಬಿಟ್ಟಿದ್ದಾರೆ, ಅವ್ರ ಜೊತೆಯಲ್ಲಿ ಬಿಟ್ಟಿದ್ದಾರೆ. ಅವರು ಬೇರೆ ಬೇರೆ ಆಗಿ ಆನ್ಲೈನ್ ಬುಕ್ ಮಾಡಿಕೊಂಡು ಬಂದವರು. ಇವರು ಮಾಡಿದ್ರೆ ಎಲ್ಲ ಒಟ್ಟಿಗೆ ಹೋಗಿದ್ದಾರೆ. ಇವಳು ಮತ್ತು ಬೇರೆ ಒಬ್ಬಳೇ ಆಗಿ ಆನ್ಲೈನ್ ಬುಕ್ ಮಾಡಿದ್ದರಿಂದ ಅವರು ಇವ್ರನ್ನ ಕ್ಯಾರ್ ಮಾಡಿಲ್ಲ. ಬರುವಾಗ ಇವಳು ಒಬ್ಬಳೇ ಇದ್ದಾಗ ಇವಳು ಬರಬೇಕಿತ್ತು ಅವ್ರ ಜೊತೆಯಲ್ಲಿ.
ಇವ್ರು ಏನು ಮಾಡಿದ್ದಾರೆ, ಇವರು ಏನೋ ಫೋಟೋ ತಗೊಂಡು ಅವ್ರದ್ದು ಕಾರ್ಯ ಮುಗಿಸ್ಕೊಂಡು ಅವರು ಇಳಿತಾ ಇದ್ದಾಗ ಇವಳು ಅಲ್ಲೇ ಒಂದು ನಾಯಿನ ಜೊತೆಯಲ್ಲಿ ಬಿಸ್ಕೆಟ್ ಹಾಕ್ಕೊಂಡು ಫೋಟೋ ತಗೊಂಡು ಅಲ್ಲೇ ಇದ್ರಂತ ಅವರ ಮಾಹಿತಿ. ಮುಂದೆ 2:15 2:45 ಗಂಟೆಗೆ ಮತ್ತೆ ಇವನು ಬಂದು ಫೋನ್ ಮಾಡಿದ್ದಾಳೆ ಅವಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಆಗ ಬಂದಿರಲಿಲ್ಲ. ಆಗ ಒಂದು ಫೋನು ಅವಳಿಗೆ ರೀಚ್ ಆದಾಗ ಮಲಯಾಳದಲ್ಲಿ ಬೈತೆಟ್ಟಿ ಪೊಯ್ ಅಂದರೆ ದಾರಿ ತಪ್ಪಿದೆ ಅಂತ ಒಂದು ಮಾತು ಹೇಳಿದ್ದಾಳೆ. ಅಲ್ಲಿಗೆ ಫೋನ್ ಕಟ್ಟಾಗಿದೆ. ಅದಷ್ಟು ಬಿಟ್ಟರೆ ಬೇರೆ ಏನೂ ಅವ್ರಿಗೂ ಗೊತ್ತಿಲ್ಲ. ದಾರಿ ತಪ್ಪಿದೆ ಅಂತ ಹೇಳೋ ಒಂದೇ ಉದ್ದೇಶಕ್ಕೆ ನಾವೆಲ್ಲ ಸಡನ್ನಾಗಿ ನಮಗೆ ಮಾಹಿತಿ ಬಂತು. ಇಲ್ಲಿ ಏನೇ ಆದರೂ ಇದು 4ನೇ ಘಟನೆ ನಮ್ಮಲ್ಲಿ. ಈ ಬೇರೆ 3 ಘಟನೆಗಳನ್ನು ನಾವೇ ನಿಭಾಯಿಸಿ. ಯಾವ ಥರ ಆಗಿತ್ತು ಆ ಘಟನೆ? ಇನ್ನೊಂದು ಹುಡುಗ ಹುಡುಗಿ ಆ ಕಡೆ ಮಲೆ ಕಡೆ ಹೋಗ್ಬಿಟ್ಟಿದ್ದು ದಾರಿ ತಪ್ಪಿ. ಅವ್ರನ್ನ ಮಾರನೇ ದಿವಸ ನಾವು ರಾತ್ರಿ ಇಡೀ ಸಿಕ್ಕದೆ ಮಾರನೇ ದಿವಸ ಹುಡುಕಿ ತಂದಿದ್ದೀವಿ. ಅಲ್ಲಿಂದ ಇನ್ನೊಂದು ಹುಡುಗ ಬೆಂಗಳೂರಿನ ಒಂದು 4 ಹುಡುಗರಲ್ಲಿ ಒಬ್ಬನು ತಪ್ಪಿಸ್ಕೊಂಡು ಹೋಗಿ ಅವನ ಮಾರನೇ ದಿವಸ ನಾವು ಹುಡುಕಿ ತಂದಿದ್ದೀವಿ. ಇನ್ನೊಬ್ಬ ಹಾರ್ಟ್ ಅಟ್ಯಾಕ್ ಆಗಿ ಮೇಲೆ ತೀರ್ಕೊಂಡ್ರು. ಅವ್ರನ್ನ ಇಲ್ಲಿಂದ ಹೋಗಿ ನಮ್ಮ ಮಕ್ಕಳೇ ಹೆಗಲು ಕೊಟ್ಟು ಒತ್ತುಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಇದಕ್ಕೆ ಸಾಕ್ಷಿ ನಾಪಕಲು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಹೆಗಲು ಕೊಟ್ಟಿದ್ದಾರೆ. ಬೆಟ್ಟದ ಮೇಲಿಂದ ಹೊತ್ಕೊಂಡು ಬರಲಿ. ಅವನು 80-85 kg ತೂಕ ಇತ್ತು. ಅವರು ಮಕ್ಕಳೆಲ್ಲ ಇಲ್ಲಿರುವ ಮಕ್ಕಳು ಎಲ್ಲರೂ ಸಹಕರಿಸಿದ್ದಾರೆ. ನಮ್ಮ ಊರಿನವರೆಲ್ಲ ಸಹಕರಿಸಿದ್ದಾರೆ. ಎಷ್ಟು ವರ್ಷದಲ್ಲಿ ನಾಪತ್ತೆ ಅಂತರದಲ್ಲಿ 4ನೇ ಘಟನೆ ಆಯಿತು? 5ನೇ ವರ್ಷ. 5ನೇ ವರ್ಷದಲ್ಲಿ ಒಟ್ಟು 4 ನಾಪತ್ತೆ ಆಗಿತ್ತು. 3 ಜನ, ಅದರಲ್ಲಿ 2 ಜನ ಸಿಕ್ಕಿದ್ದಾರೆ, ಒಂದು ಡೆಡ್ ಆಗಿದೆ, ಇನ್ನೊಬ್ರು ಈಗ ಇದು 3ನೇ ಘಟನೆ ಇನ್ನೂ ಸಿಕ್ಕಿಲ್ಲ. ಬಹುಶಃ ಇವತ್ತು ಸಾಯಂಕಾಲ ತನಕ ಸಿಕ್ಕುವ ಭರವಸೆ ನಮಗೆ ಅಂತೂ ಇದೆ. ನಮಗಿದೆ. ಈಗ ಇಲ್ಲಿ CC ಕ್ಯಾಮರಾಗಳಿದ್ದಾವೆ. CC ಕ್ಯಾಮರಾ ಯಾವುದು ವರ್ಕ್ ಆಗ್ತಾಯಿಲ್ಲ. ಈಗ ಯಾವುದೇ ರೀತಿಯಾದಂಥ ಅವರ ಚಲನವನ್ನು ಬಂದ ಟೈಮಿಂಗ್ಸು ಅವರು ಓದ್ದು ಇಲ್ಲಿ ಯಾವುದೇ ವಿಡಿಯೋ ಫುಟೇಜ್ ಅದು ಅವರು ಲೆಡ್ಜರಲ್ಲಿ ಇದು ಮಾಡಿದ್ದಾರೆ, ಎಂಟ್ರ್ ಮಾಡಿದ್ದಾರೆ. ಓಕೆ, ಲೆಡ್ಜರ್ ಎಂಟ್ರ್ ಮಾಡಿದ್ದಾರೆ, ಹೆಸರು ಬರೆದಿದ್ದಾರೆ. ಅವಳು ಆನ್ಲೈನ್ ಬುಕ್ ಮಾಡಿದಾಗ ಅವರು ಬಿಡಲೇಬೇಕು. ಆದರೂ ಇವರು ಜಾಗ್ರತೆ ವಹಿಸ್ಕೊಂಡು ಅವಳು ಒಬ್ಬಳಾಗಿ ಬಿಟ್ಟಿಲ್ಲ. ಬೇರೆಯವರು ಬಂದಾಗ ಅವ್ರ ಜೊತೆಯಲ್ಲಿ ಬಿಟ್ಟಿದ್ದಾರೆ. ಅಂದರೆ ಆನೆ ಇದೆ ಅಂತ ಹೇಳೋ ಉದ್ದೇಶಕ್ಕೆ ಒಬ್ಬಳಾಗಿ ಬಿಟ್ಟಿಲ್ಲ. ಬೇರೆಯವರು ಒಂದು 3 ಜನರದ್ದು ಗುಂಪು ಬಂದಾಗ ಇವುಗಳನ್ನ ಸೇರಿಸಿ 10 ಜನರನ್ನು ಒಟ್ಟಿಗೆ ಬಿಟ್ಟಿದ್ದಾರೆ. ನಿಮ್ಮ ಪ್ರಕಾರ ಇಲ್ಲಿ ಯಾವ ಕಾಡು ಪ್ರಾಣಿಗಳಿದ್ದಾವೆ? ನೀವು ನೋಡಿ, ಒಂದು ಆನೆ ಅಂತೂ ಇದ್ದೇ ಇರುತ್ತೆ, ಇನ್ನು ಹುಲಿ ಇದೆ, ಕರಡಿ ಅಂತೂ ಇಲ್ಲ. ಕರಡಿ ಇಲ್ಲ, ಚಿರತೆ ಇದೆ, ಹುಲಿ ಇದೆ. ಅದು ಬಿಟ್ಟರೆ ಈಗ ಅದಾದರೂ ಏನಾದರೂ ಪ್ರಾಣಿ ಅಟ್ಯಾಕ್ ಮಾಡಿದರೆ ಮೂಳೆ ಮುಟ್ಟೆ ಏನು ತಿಂದು ಮುಗಿಸಲ್ಲ, ಎಲ್ಲಾದರೂ ಸ್ಮೆಲ್ ಬರಲೇಬೇಕು. ಮತ್ತು ಪೊಲೀಸ್ ನಾಯಿ ಬಂದಿದ್ದಾರೆ ನೆನ್ನೆ. ಇಡೀ ಪೊಲೀಸ್ ನಾಯಿ ಬಂದು ಅದಷ್ಟು ಮಾತ್ರ ಅಲ್ಲಿಂದ ಹೋಗಿಲ್ಲ. ಎಲ್ಲಿ ಮಾಡಿತ್ತು ಪೊಲೀಸ್ ನಾಯಿ ಬಂದು? ಎಲ್ಲಿವರೆಗೆ? ಬೆಟ್ಟದ ಮೇಲೆ ಹೋಗಿ ಅಲ್ಲೆಲ್ಲ ಸುತ್ತಾಡಿದ್ದಾರೆ. ಬೆಟ್ಟದ ಮೇಲೆ ಸುತ್ತಾಡಿದ್ದಾರೆ. ಆದರೆ ಇವಳು ಎಲ್ಲಿ ದಾರಿ ತಪ್ಪಿದೆ ಅಂತ ಹೇಳಿ ಆ ದಾರಿಯಲ್ಲಿ ಹೋಗಿಲ್ಲ. ಅದಕ್ಕೂ ಗೊತ್ತಾಗಲಿಲ್ಲ. ಇಲ್ಲ, ವಾಪಸ್ ಬಂತು. ವಾಪಸ್ ಬಂತು, ಅವ್ರ ಜೊತೆಲೇ ಬಂತು, ಪೊಲೀಸ್ ಅವ್ರ ಜೊತೆಲೇ ಬಂತು. ಇವತ್ತು ಈಗ ಆಂಟಿ ನಕ್ಸಲ್ ಫೋರ್ಸ್, ಹೌದು, ಅವರ ತಂಡ ಬಂದಿದೆ. ಈಗ ಅವರು ಕೂಡ ಹೋಗ್ತಾ ಇದ್ದಾರೆ, ಇನ್ನೂ ಅವರು ಹೊರಟಿಲ್ಲ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ತನಕ ಇನ್ನೂ ಬೇರೆಯವರು ಬರಲಿಕ್ಕೆ ಇದೆ. ಈ ತಡಿಯಂಡಮೋಳು ಬೆಟ್ಟ ಅಂತ ಪ್ರವಾಸಿಗರು ಬರುವಂಥ ಒಂದು ಸ್ಥಳ. ಇದಕ್ಕೆ ಈ ತಡಿಯಂಡಮೋಳು ಪೀಕಿಗೆ ಹೋದಾಗ ಅಲ್ಲಿ ಸುತ್ತಮುತ್ತ ಇರುವಂಥದ್ದು ಏನೆಲ್ಲ ಪ್ಲೇಸ್ಗಳಿದ್ದಾವೆ? ಈಗ ಈ ಕಡೆ ನಮ್ಮ ಕರ್ನಾಟಕಕ್ಕೆ ಸೇರಿದಂಥ ಭಾಗ, ಆ ಕಡೆ ಯಾವುದಿದೆ, ಈ ಕಡೆ ಯಾವುದಿದೆ? ಈಗ ಇಲ್ಲಿಂದ ಹೋಗಿ ಬೆಟ್ಟ ತಪ್ಪಲಿಗೆ ತಲುಪಿದ ಮೇಲೆ ಆ ಕಡೆ ಕೇರಳಕ್ಕೆ ಮುಖವಾಗಿ ನೋಡಿದ್ರೆ ಬಲಭಾಗಕ್ಕೆ ಬಾಯಿಕಬ್ಬೆ ಅಂತ ಬರ್ತದೆ. ಬಾಯಿಕಬ್ಬೆ ಎಡಭಾಗಕ್ಕೆ ಕಾಂಜರಕೊಲ್ಲಿ ಬರ್ತದೆ. ಅಲ್ಲಿಂದ ಅಲ್ಲಿಗೆ 4 ಚೆಕ್ ಪೋಸ್ಟ್ ಇದೆ, ಕೇರಳಕ್ಕೂ ಕರ್ನಾಟಕಕ್ಕೂ. ಈಗ ಅದು ಯಾವುದಾದ್ರೂ ಒಂದು ಚೆಕ್ ಪೋಸ್ಟಿಗೆ ಆ ಕಡೆ ಎಳೆದು ಬಿಟ್ಟರೆ ಹೋಗಿ ತಲುಪಲೇಬೇಕು. ಮತ್ತು ಅದು ಬಿಟ್ಟರೆ ಏನಾದರೂ ಇವಳು ಈಗ ನನಗೆ ಸಿಕ್ಕಿದ ಮಾಹಿತಿ, ಅವಳು ಜಿಮ್ಮು ಕಲ್ತಿದ್ದಾಳೆ ಮತ್ತು ಆ್ಯಕ್ಟಿವ್ ಆಗಿದ್ದಾಳೆ. 36 ವರ್ಷ ಅಂದರೂ ಅವಳು ಮದುವೆ ಆಗಿಲ್ಲ. ಈಗ ಅವರ ಅಣ್ಣ ಹೇಳಿದ ಪ್ರಕಾರ ಅವಳಿಗೆ ಬೇರೆ ಏನು ಆಗಲ್ಲ. ಒಂದು 3-4 ದಿವಸ ಅಲ್ಲ ಅನ್ನ ನೀರಿಲ್ಲದೆ ಅವಳು ಇರ್ತಾಳೆ. ಏನಾದರೂ ಪ್ರಾಣಿಯಿಂದ ಅಪಾಯ ಬಂದರೆ ಮಾತ್ರ ಅವಳು ಏನಾದರೂ ಆಗ್ಬೋದು, ಬಿಟ್ಟರೆ ಬೇರೆ ಏನು ಆಗಲ್ಲ ಅಂತೇಳಿ ಅವರ ಕುಟುಂಬಸ್ಥರು ಕೊಟ್ಟ ಧೈರ್ಯ.
ಓಕೆ, ಈಗ ಕುಟುಂಬಸ್ಥರೆಲ್ಲರೂ ಬಂದಿದ್ದಾರೆ, ಯಾರು ಈಗ ಅಣ್ಣ ಬಂದಿದ್ದಾರೆ, ಅವ್ರ ನೆಂಟರಷ್ಟು ಬಂದಿದ್ದಾರೆ. ನೆಂಟರಿಷ್ಟು, ಅಣ್ಣ, ಒಂದಷ್ಟು ಫ್ರೆಂಡ್ಸ್ಗಳನ್ನು ಕೂಡ ಕೆಳಗೆ ನೋಡಿದ ಕಾರ್ ಬಂದಿದ್ದಾರೆ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ. ಓಕೆ, ಈಗ ಒಟ್ಟಾರೆ ಈ ಬೆಳವಣಿಗೆ ನೋಡಿದಾಗ ನಿಮಗೆ ಏನು ಹೋಪ್ ಇದೆ? ಈಗ ಸದ್ಯದ ಮಟ್ಟಿಗೆ ಹೋಪ್ಸ್ ಅನ್ನೋ ಭರವಸೆ ಅನ್ನೋದು ಇರ್ತದೆ ಎಲ್ಲರಿಗೂ. ಈಗ ಇಲ್ಲಿ ಏನು ಭರವಸೆ ಇಲ್ಲಿ ದೇವರ ಒಂದು ಇದೆ. ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆ ರೀತಿ ದೇವರ ಒಂದು ಇದರಲ್ಲಿ ಏನಾದರೂ ಮಾಯದವಾಗಿ ನಿಲ್ಲಿಸಿರ್ತಾರೆ. ಅದು ಇಷ್ಟು ಹತ್ರ ಇದ್ರೂ ಕಾಣಕ್ಕಿಲ್ಲ, ಕರೆದ್ರೆ ಅವಳಿಗೆ ಕೇಳೋಕ್ಕಿಲ್ಲ. ಅವಳಿಗೆ ನಮ್ಮನ್ನು ಕಂಡಿರ್ತಾರೆ, ಆದರೆ ನಮಗೆ ಅವಳ ಕಾಣಕ್ಕಿಲ್ಲ. ಅವಳಿಗೆ ಎದ್ದು ಬಂದು ನಮ್ಮ ಜೊತೆ ಮಾತಾಡುವಷ್ಟು ಇದು ಕೂಡ ಕೊಡೋಕ್ಕಿಲ್ಲ, ಅಡಗಿಸಿಟ್ಟಿರ್ತಾರೆ. ಇಂಥ ಘಟನೆಗಳು ತುಂಬ ಆಗಿದೆ, ನಮ್ಮವ್ರಿಗೆ ಆಗಿದೆ. ಅದರಿಂದ ಹೊರಗಡೆಯಿಂದ ಬಂದ ಹೆಣ್ಮಗಳಾದ ಕಾರಣ ಈ ಹಬ್ಬದ ಟೈಮಲ್ಲಿ ಈ ಅರಣ್ಯದ ಒಳಗಡೆ ನಾವು ಸೂತಕ ತಿಂಗಳ ಮುಟ್ಟಾದರೆ ಅಂಥದ್ದೆಲ್ಲ ನಡೀತದೆ. ಅಂಥದ್ದೇನಾದರೂ ಆಗಿರ್ಬೋದು ಅಂತೇಳೋ ಒಂದು ನಮ್ಮ ಮೂಲ ಇದರಿಂದ ನಾವು ನಂಬಿಕೊಂಡು ಬಂದಂಥ ಒಂದು ನಿಮ್ಮ ದೇವರು ಅಂತ ಹೇಳಿದ್ರಿ. ಅದು ಎಷ್ಟು ಪವರ್ಫುಲ್ ಸರ್? ಯಾವ ದೇವರು, ಅದು ಎಷ್ಟು ಪವರ್ಫುಲ್? ಈಗ ಎಲ್ಲ ದೇವರು ಪವರ್ಫುಲ್ ಇದೆ. ಆದರೆ ಈಗ ಉದಾಹರಣೆಗೆ ಈ ಗುತ್ತಪ್ಪ ಟೆಂಪಲ್ಗೆ ಹೋಗಿ, ಈ ಗುತ್ತಪ್ಪ ಟೆಂಪಲ್ ಏನೇ ಆಟ ಆಡಿದ್ರೂ ನಡೀತದೆ. ಅದೇ ಇದು ಅರಣ್ಯದ ಒಳಗಡೆ ಇರುವ ನಮ್ಮ ಮಲೆತಮ್ಮಚ್ಚ ಅಂತ ಹೇಳ್ತೀವಿ. ಮಲೆತಮ್ಮಚ್ಚ ಅದು ಕುಡಿಯಾರ ಮೂಲ ಪುರುಷ ದೇವರು. ಅದು ಈಶ್ವರ. ಅದರ ಜೊತೆಯಲ್ಲಿ ಚಾಮುಂಡಿ ಇರ್ತದೆ, ನಾವು ಚೌಂಡಿ ಅಂತ ಹೇಳ್ತೀವಿ. ಚೌಂಡಿ ಅದರ ಜೊತೆಯಲ್ಲಿ ಬೀರಜ್ಜ ಇರ್ತದೆ, ನಮ್ಮ ಬೀರಜ್ಜ. ಅದು ಅಲ್ಲಿ ಮತ್ತೆ ಮಲೆಯಲ್ಲಿ ಪೌದಿ ಇದೆ, ಪೌದಿ ಅಂತ ಒಂದು ದೇವರಿದೆ. ಈಗ ನಾಡಿನಲ್ಲಿ ಇದೆ ನೋಡಿ ಪೌದೆಮೆ, ಸೇಮ್ ಅದೇ ಥರ ನಮ್ಮದು ಒಂದು ಪೌದಿ ಇದೆ. ಅದರಲ್ಲಿ ಅವರಿಗೆ ಅಶುದ್ಧ ಆಗೋ ರೀತಿಯಲ್ಲಿ ಏನಾದರೂ ಮಕ್ಕಳು ನಡ್ಕೊಂಡ್ರೆ ಇಂಥದ್ದೆಲ್ಲ ನಡೀತದೆ. ಈ ಥರದ ಒಂದು ಸಾಧ್ಯತೆ ಇದೆ ಅಂತ ಇದೆ. ಮುಟ್ಟಾಗಿ ದೇವಸ್ಥಾನದ ಮೆಟ್ಲು ಹತ್ತಿ ಹೋಗ್ಬೋದು, ಆದರೆ ಎಷ್ಟು ಅವನು ತಾಳ್ಮೆಯಿಂದ ಅವ್ರು ಕೊಡ್ತಾರೆ. ಆದರೆ ಇವರು ಸಣ್ಣ ಕೊಡ್ತಾರೆ. Karnataka police informed the Nadapuram police station that she is missing. Then we reached Nadapuram police station and inquired about her. They say that she is missing at Tadiyandavida trekking area. She alone came here and she usually gone for this trekking. Usually. Solo trekking, so many trekking is done. He didn't say to them. So normally she informed only reaching there. Yeah. That's right. In so many places he visited. Karnataka, visited so many times. She is well educated. She is MCA and she is working at Ernakulam. In a computer company. Software company. Okay. Yeah. She can usually come weekend or 2 weeks time, fortnightly or weekend. Police department till now they didn't inform anything about her. The forest officers said that 100% they will find out her today itself. That's the latest news they says. Her father and mother is there at Nadapuram. They also know, but they are aged. That's why they can come here. So his brother is here, her brother is here, and I am her uncle. We hope they will find her. ಒಟ್ಟಾರೆಯಾಗಿ ಶರಣ್ಯ ಅವರ ಹುಡುಕಾಟ ನಡೀತಾ ಇದೆ. ತುಂಬ ತೀವ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಶರಣ್ಯ ಅವರು ಮತ್ತೆ ಬರಲಿ ಅನ್ನುವಂಥ ಪ್ರಾರ್ಥನೆ ಎಲ್ಲರದ್ದು ಕೂಡ ಆಗಿದೆ. ಹಾಗೆ ಶರಣ್ಯ ಅವರು ಆದಷ್ಟು ಸುರಕ್ಷಿತವಾಗಿ ಬರಲಿ, ಯಾಕಂದರೆ ಅವರ ಕುಟುಂಬ ವರ್ಗವನ್ನು ಅವರು ಆದಷ್ಟು ಬೇಗ ಸೇರಲಿ, ಎಲ್ಲವೂ ಕೂಡ ಸುಖಾಂತ್ಯವಾಗಿ ಪ್ರಕರಣವನ್ನು ಕಾಣಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಯಾಕಂತ ಹೇಳಿದರೆ ಈ ಹಿಂದೆ ಇಲ್ಲಿ 3-4 ಇದು 4ನೇ ಘಟನೆ ಹೀಗೆ ನಾಪತ್ತೆಯಾದವರದು. ಒಮ್ಮೆ ಗಂಡ ಹೆಂಡತಿ ಇಬ್ಬರು ನಾಪತ್ತೆಯಾಗಿದ್ದರು, ಅವರು ಸುರಕ್ಷಿತವಾಗಿ ಮರಳಿದ್ದಾರೆ. ಆನಂತರ ಮತ್ತೊಂದು ಅಂಥ ಪ್ರವಾಸಿಗರು ಸೋಲೋ ಟ್ರಿಪ್ ಹೋದವರು ನಾಪತ್ತೆಯಾಗಿದ್ದರು, ಅವರು ಕೂಡ ಸುರಕ್ಷಿತವಾಗಿ ಬಂದಿದ್ದಾರೆ. ಆದರೆ ಇನ್ನೊಬ್ಬರು ಸೋಲೋ ಟ್ರಿಪ್ ಹೋದವರು ಅಲ್ಲಿ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದರು. ಅದಾದ ಬಳಿಕ ಈಗ ಶರಣ್ಯ ಅವರು ಮಿಸ್ ಆಗಿದ್ದಾರೆ. ಹಾಗೆ ಏನೇ ಇದ್ದರೂ ಕೂಡ ಆದಷ್ಟು ಬೇಗ ಅವರು ಸುರಕ್ಷಿತವಾಗಿ ಮತ್ತೆ ಅವರ ಮನೆಯನ್ನು ಸೇರಲಿ, ಕುಟುಂಬವನ್ನು ಸೇರಲಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಧನ್ಯವಾದಗಳು, ನಮಸ್ಕಾರ.